ನಾಳೆ 20ನೇ ತಾರೀಕಿಗೆ ನಾವು ಗದಗ ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘ EIOCD ಮತ್ತು KCDA ದೇಶ ಮತ್ತು ರಾಜ್ಯದ ನಮ್ಮ ಎಲ್ಲ ಅಧ್ಯಕ್ಷಗಳ ಆದೇಶದ ಮೇರೆಗೆ ನಾವು ದೇಶಾದ್ಯಂತ ರಾಜ್ಯಾದ್ಯಂತ ಗದಗಾದ್ಯಂತ ನಾವು ಔಷಧ ವ್ಯಾಪಾರಸ್ಥವನ್ನು ರಿಟೇಲ್ಸ್ ಆ್ಯಂಡ್ ಹೋಲ್ಸೇಲರ್ಸ್ ಔಷಧ ಅಂಗಡಿ ಬಂದ್ ಮಾಡಾಕತ್ತೀವಿ. ವಿಶೇಷವಾಗಿ ನಾನು ತಮ್ಮಲ್ಲಿ ಹೇಳೋದೇನಪ್ಪ ಅಂದ್ರೆ, ಸಾರ್ವಜನಿಕ ಜೀವನದಲ್ಲಿ ಸೇವೆಗಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸೇವೆಗೆ ಹಳ್ಳಿಗಳಲ್ಲಿ ಡಾಕ್ಟರ್ ಬಿಟ್ಟರೆ ಇಲ್ಲ ಅಂದರೂ ಕೆಲವು ಕಡೆ ಮೆಡಿಸಿನ್ನು ನೀವು ಸಾಕಷ್ಟು ಲಭ್ಯತೆಯನ್ನು ತಾವೆಲ್ಲ ಪತ್ರಿಕಾ ಮಿತ್ರರು ನೋಡಿದ್ದೀರಿ. ಏನಾರ ಒಂದು ಔಷಧ ಬೇಕಾಗಿತ್ತಪ್ಪ ಅಂದ್ರೆ ಸಡಗ್ನಾಗ ದ್ಯಾಸ್ ಆಗೋದ ಆನ್ ಟೈಮ್ದೊಳಗೆ ಟೈಮ್ದೊಳಗೆ ಔಷಧ ಅಂಗಡಿ ಅವರು ಕೇವಲ ಗೆಳೆತನ ಆತ್ಮೀಯತೆ ಸಂಬಂಧಿಕವನ್ನು ಮೀರಿ ಸಮಾಜದಲ್ಲಿ ಹಗಲಿರೋಳು ಬೆಳಗ್ಗೆ ರಾತ್ರಿ 2 ಗಂಟೆಗೂ ಒಂದು ನವಿಲ್ ಇಂಜೆಕ್ಷನ್ ಬೆಡ್ನೆ ಸಾಲ 4 ಗಂಟೆದು ಬೇಕಂದರೂ ಸಮಾಜ ಸೇವೆಯಲ್ಲಿ ತನ್ನದೇ ಆದಂಥ ಒಂದು ಚೌಕಟ್ಟನ್ನು ಕಾಪಾಡಿಕೊಂಡು ಸಾರ್ವಜನಿಕರಲ್ಲಿ ನೆಮ್ಮದಿಯಾಗಿ ವಿಶ್ವಾಸಾರ್ಹವಾಗಿ ಒಂದು ಸೇವೆಯನ್ನು ನಾವು ಔಷಧ ವ್ಯಾಪಾರಸ್ಥರು ನಡೆಸ್ಕೊಂಡು ಬಂದೀವಿ. ಆತ್ಮೀಯರೇ, ನಾಳೆ 20ನೇ ತಾರೀಕು ನಮ್ಮ ಬಂಧದ ಉದ್ದೇಶ ಏನಪ್ಪ ಅಂದ್ರೆ, EIOCD KCDA ಗದಗ ಡಿಸ್ಟಿಕ್ ಔಷಧ ವ್ಯಾಪಾರ ಸಂಘದಿಂದ ನಾವು ಕರೋನಾ ಸಂದರ್ಭದಲ್ಲಿ GSR 220 26/3/1920 ಒಂದು ಕಾನೂನು ಬರುತ್ತೆ ದೇಶಾದ್ಯಂತ. ಏನು ಕಾನೂನಪ್ಪ ಅಂತಂದ್ರೆ, ಕರೋನಾ ಟೈಮ್ನಾಗ ಬಂದಿದ್ದಂಥ ಎಲ್ಲ ಲಾಕ್ಡೌನ್ ಆದಾಗ ಔಷಧಗಳನ್ನು ಅವರ ಮನೆಗೆ ತಲುಪಿಸುವಂಥ ಒಂದು ವ್ಯವಸ್ಥೆ ಆಗಿನ ಸರ್ಕಾರದವರು ತೊಗೊತಾರೆ. ಫಿಸಿಕಲಿ ಯಾರು ಫಾರ್ಮಸಿಗೆ ಬರೋಕ್ಕಾಗಂಗಿಲ್ಲ, ಅಂಥವರು ಚೀಟಿ ಮುಖಾಂತರ ವೈದ್ಯರ ಸಲಹೆ ಮುಖಾಂತರ ಅವರವರ ಮನೆಗೆ 26/3/2020 ಒಂದು ಕಾನೂನು ಬರುತ್ತೆ GSR ಅಂತಂದು, GSR 20 ಕೋವಿಡ್ ಟೈಮ್ದಾಗ. ಆ ಟೈಮ್ನಾಗ ಒಂದು ವಿಶೇಷ ಸಂದರ್ಭ ಅಂತ ತಿಳ್ಕೊಂಡು ಸರ್ವಿಸ್ ಕೊಡುವಂಥ ಒಂದು ಕಾನೂನನ್ನು ತಾತ್ಪೂರ್ತಿಕವಾಗಿ ಮಾಡಬೇಕಾಗಿತ್ತು, ಸರ್ಕಾರದವ್ರು ಮಾಡಿದರು. ನಾವು ಪೇಷಂಟ್ಗೆ ಡಾಕ್ಟ್ರ್ ಚೀಟಿ ಬಂದ ತಕ್ಷಣ ಅವರು ಮನೆಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ ಔಷಧಕ್ಕೆ. ಮುಂದೆ ಇದು ಮುಂದುವರೆದ ಭಾಗವಾಗಿ ಆನ್ಲೈನ್ ಫಾರ್ಮಸಿ 817 ಕಾನೂನು 28/2/2018 ಒಂದು ಕಾನೂನು ಬರ್ತದೆ. ಅದಕ್ಕಿಂತ ಮೊದಲು ಏನಂದ್ರೆ, ಈ 817 ಈ ಕಾನೂನು ಅನ್ಎಥಿಕಲ್ ಬಿಸ್ನೆಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೈತಿ. ಇದು ಏನಪ್ಪ ಅಂದ್ರೆ, ಇದು ಕಾನೂನಿನ ವಿರುದ್ಧವಾಗೈತಿ. ಇದಕ್ಕೆ ಮಾನ್ಯತೆನೇ ಇಲ್ಲ. ಈ ಆನ್ಲೈನ್ ಫಾರ್ಮಸಿಗೆ ಅವಾಗ ಕೊಟ್ಟಂಥದ್ದಕ್ಕೆ ಇದಕ್ಕೆ ರಾಜ್ಯ ಕೇಂದ್ರ ಇದಕ್ಕೆ ಮಾನ್ಯತೆ ಕೊಟ್ಟೇ ಇಲ್ಲ. ಅದನ್ನು ಒಂದು ಈ ಕಾರ್ಪೊರೇಟ್ ಸಂಸ್ಥೆಗಳು, ಈ ಚೈನ್ ಸಿಸ್ಟಮ್ದವರು ದುರ್ಬಳಕೆ ಮಾಡಿಕೊಂಡು ತಾವು ಆನ್ಲೈನ್ನಾಗ ಸಪ್ಲೈ ಮಾಡುವಂಥದ್ದೊಂದು ಫಾರ್ಮಸಿ ಅಂತಂದು ಡಿಸ್ಕೌಂಟ್ ಕೊಟ್ಟು ಮನೆಗೆ ಔಷಧ ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾರೆ. ಅದರ ಪರವಾಗಿ ಇದನ್ನು ಬಂದ್ ಮಾಡಬೇಕು ಅಂತಂದು ನಮ್ಮ ಹೋರಾಟ ಸ್ಟಾರ್ಟ್ ಐತಿ. ಈಗ ನಕಲಿ ಹಾಗೂ ಗುಣಮಟ್ಟವಲ್ಲದ ಔಷಧಗಳನ್ನು ಮಾರುಕಟ್ಟೆಯನ್ನು ಮೀರಿಸಿ ಆನ್ಲೈನ್ದಲ್ಲಿ ಸಪ್ಲೈ ಮಾಡುವಂಥ ಫಾರ್ಮಸಿನ ಮೇನ್ ಬಂದ್ ಮಾಡಬೇಕಂತ ನಮ್ಮ ಒಂದು ದೇಶಾದ್ಯಂತ ಈ ಹೋರಾಟದ ಅಂತ ಹೇಳ್ಯಾರ. ನಾವು ನಿಮಗೆ ಸಹಕಾರ ಕೊಡ್ತೀವಿ, ಬಂದ್ ಮಾಡ್ತೀವಿ ಅಂತಂದು ನಾವು ಇವತ್ತು ಗದಗ ಜಿಲ್ಲೆಯಲ್ಲಿ IMA ರಿಕ್ವೆಸ್ಟ್ ಮಾಡ್ಕೊಳಕತ್ತೀವಿ. ಅಟ್ಯಾಚ್ ಕೌಂಟ್ರ್ ಏನೈತಲ್ಲ, ನೀವು ಅವ್ನು ಬಂದ್ ಮಾಡ್ಬೇಕಂತಂದು ಹೇಳಕತ್ತೀವಿ. ಸಹಕಾರ ಅವರು ಕೊಡ್ತಾರಂತ ನಮ್ಮಲ್ಲಿ ವಿಶ್ವಾಸ ಐತಿ. ಆದ್ರೆ ಒಂದು ಮಾತ್ರ ಹೇಳ್ತೀವಿ, ಸಾರ್ವಜನಿಕವಾಗಿ ಯಾರಿಗೂ ಏನೂ ತೊಂದರೆ ಆಗಲಾರ್ದಂತ ನಾಳೆ ಎನಿ ಎಮರ್ಜೆನ್ಸಿ ಮೆಡಿಸಿನ್ಸ್ ಕೇರ್ಸ್, ಸಣ್ಣ ಪುಟ್ಟ ಇರಲಿ ದೊಡ್ಡದಿರಲಿ, ಎಮರ್ಜೆನ್ಸಿ ಐತಪ್ಪ ಅಂದ್ರೆ ನಾವು ಸರ್ವಿಸ್ ಕೊಡೋಕೆ ಒಂದು ಟೀಮ್ ಮಾಡೀವಿ. ನಮ್ಮ ಕಾರ್ಯದರ್ಶಿಗಳ ನೇತೃತ್ವದೊಳಗೆ, ನಮ್ಮ ಜಿಲ್ಲಾ ಪ್ರತಿನಿಧಿ ರಮಣಿಯವರ ನೇತೃತ್ವದೊಳಗೆ, ಗದಗ ಜಿಲ್ಲೆಯಿಂದ KCDA ರೆಪ್ರೆಸೆಂಟೇಷನ್ ಇವರು ಅದಾರ, ಅಧ್ಯಕ್ಷ ನಾನು ಅದೀನಿ, ನಮ್ಮ ಸೆಕ್ರೆಟರಿ ಅವರು ಅದಾರ. ಒಂದು ಟೀಮ್ ಮಾಡಿಕೊಂಡು ಯಾರಿಗಾರ ಮೆಡಿಸಿನ್ ಏನಾರ ಎಮರ್ಜೆನ್ಸಿ ಬೇಕಂದ್ರೆ ನಾವು ಫೋನ್ ನಂಬರ್ ನಿಮ್ಗೆ ಕೊಡ್ತೀವಿ. ಎಮರ್ಜೆನ್ಸಿ ಐತೆ ಅಂದ್ರೆ ಹಾಸ್ಪಿಟ್ಲ್ ಇರಲಿ ಹಳ್ಳಿಗಿರಲಿ ನಾವು ತಲುಪಿಸುವಂಥ ವ್ಯವಸ್ಥೆ ಅದನ್ನು ಮಾಡ್ತೀವಿ. ಸೇವೆ ಅಂತ ತಿಳ್ಕೊಂಡು ನಾವೇನು ಅದಕ್ಕಿಂತ ಪೆಟ್ರೋಲಿನ ಖರ್ಚು ತೊಗೊಳಂಗಿಲ್ಲ, ದುಡ್ಡಿನ ಖರ್ಚು 4 ಕಣ್ಣುಗಳಿಗೆ ಬೇಕಂದ್ರೂ ನಾವು ಹಳ್ಳಿಗೆ ಹೋಗಿ, ಸಿಟಿ ಒಳಗೆ ಹೋಗಿ, ಮನೆಗೆ ಹೋಗಿ ವಿಶೇಷ ಸಂದರ್ಭ ಎಮರ್ಜೆನ್ಸಿ ಅನಿಸಿದ್ರೆ ನಾವು ಕೊಟ್ಟು ಬರ್ತವಂತ ಸೇವೆ ಮಾಡ್ತವಂಥ ಒಂದು ಕೆಲಸ ನಾವು ಮಾಡಕತ್ತೀವಿ. ಅದಕ್ಕೆ ಇವತ್ತಿನ ದಿವಸ ನಾವೇನು ಇಲ್ಲೇ ಇದನ್ನು ಬಂದ್ ಹೋಗೊಟ್ಟಿವಿ, ನಾವು ಜಿಲ್ಲೆಯಾದ್ಯಂತ ಸ್ಟ್ರಿಕ್ಟ್ ಬಂದ್ ಮಾಡ್ತೀವಿ. ತಾವು ಅದಕ್ಕೆ ಏನಾರ ಎಮರ್ಜೆನ್ಸಿ ಬಂತಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ, ನಾವು ನಮಗೆ ಫೋನ್ ನಂಬರ್ ಕೊಡ್ತೀವಿ. ಈ ನಮ್ಮ ಒಂದು ಬಂದ್ಗೆ ಕರೆಗೊಟ್ಟು ಸಾರ್ವಜನಿಕಕ್ಕೆ ನಾವು ವಿನಂತಿ ಮಾಡ್ಕೊತೀವಿ.
ತಮಗೇನಾದ್ರು ತೊಂದರೆ ಇತ್ತಪ್ಪ ಅಂದ್ರೆ ನಮ್ಮ ಜಿಲ್ಲಾ ಔಷಧ ವ್ಯಾಪಾರ ಸಂಘ ಕಾಂಟ್ಯಾಕ್ಟ್ ಮಾಡಬೇಕು. ನಾವು ನಿಮಗೆ ಔಷಧ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ಎಮರ್ಜೆನ್ಸಿ ಏನಿತ್ತಂದ್ರೂ ನಾವೆಲ್ಲರೂ ನಮ್ಮ ಟೀಮ್ ರೆಡಿ ಐತಿ. ಗದಗ ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘ ನಾವು ಸರ್ವಿಸ್ ಮಾಡೋಕ್ಕೆ ತಯಾರಿದೆ. ಕಾಂಟ್ಯಾಕ್ಟ್ ನಂಬರ್ ಹೇಳ್ಬೋದು. 8867775739 ಸರ್ ಒಂದು ಬರ್ಕೋರಿ 9620 ಇಲ್ಲಿಂದ ಕೊಟ್ಬಿಡಪ್ಪ ಬೇಡ 6775739 1 ನಂಬರ್.